ನೋಡಿ, ಅದೇ ನಾನು ಹೇಳ್ತಾ ಇರೋದು ಮೊದಲಿಂದನೂ. ಇದನ್ನ ತನಿಖೆ SIT ಅವರು ಬಹಳ ಸ್ಪಷ್ಟ ಹೆಜ್ಜೆಗಳಿಟ್ಟು ಪಾರದರ್ಶಕವಾಗಿ ಮಾಡ್ತಾರೆ ಮತ್ತು ಅದಕ್ಕೋಸ್ಕರ SIT ರಚನೆ ಮಾಡಿರ್ತಕ್ಕಂಥದ್ದು. ಆ ಕಾರಣದಿಂದ ಈ ವಿಷಯದಲ್ಲಿ ನಾವು ಯಾವುದೇ ಒಂದು ರಾಜಕಾರಣ ಅಥವಾ ರಾಜಕೀಯ ಲಾಭ ಪಡ್ಕೊಳ್ತಕ್ಕಂಥ ಅವಶ್ಯಕತೆ ಕೂಡ ಇಲ್ಲ. ಮತ್ತು ನಮ್ಮ ಪೊಲೀಸವರು ನಮಗೆ ಹೆಮ್ಮೆ ಆಗ್ತದೆ. ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ಕೂಡ ಯಾವುದೇ ಒಂದು ಒಂದು ಕನ್ಫ್ಯೂಷನ್ ಇಲ್ಲದೇ ಇವತ್ತು ಜನರಿಗೆ ಏನು ಆಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಸ್ಪಷ್ಟವಾದಂಥ ಒಂದು ತನಿಖೆ ಮುಖಾಂತರ ಜನರಿಗೆ ಗೊತ್ತಾಗೋ ರೀತಿಯಲ್ಲಿ ಮಾಡ್ತದೆ. ಸೊ ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಮತ್ತು ಇದು ನಿಜವಾಗ್ಲೂ ಕೂಡ ಏನೇನೋ ಇದರಿಂದ ಈಗ ಮುಂದೆ ಏನಿದೆ ನನಗೂ ಕೂಡ ಗೊತ್ತಿಲ್ಲ. ಅವ್ರ ತನಿಖೆ ಮುಖಾಂತರ ಗೊತ್ತಾಗುತ್ತೆ. ಯಾಕಂದರೆ ಅವರು ಹೇಳಿರ್ತಕ್ಕಂಥ ಆರೋಪಗಳು ಭಾಳ ಗಂಭೀರವಾಗಿತ್ತು, ಭಯಾನಕವಾಗಿತ್ತು. ಈಗ ಅದೆಲ್ಲ ಇದುವರೆಗೂ ಯಾವುದು ಒಂದು ಕೂಡ ಪ್ರೂವ್ ಆಗಿಲ್ಲ. ಈಗ ಮುಂದೆ ಇವ್ರು ಯಾಕೆ ಮಾಡಿದ್ರು, ಏನು ಮಾಡಿದ್ರು, ಇದ್ರ ಉದ್ದೇಶ ಏನು, ಅದನ್ನು ಕೂಡ ತನಿಖೆ ಆಗಲೇಬೇಕಲ್ಲ. ಅದನ್ನೇ ಮಾಡ್ತಾ ಇದ್ದಾರೆ ಈಗ. ನಾನು ಹೇಳಿದ್ದೆ ಆ ಸಂದರ್ಭದಲ್ಲಿ ಬಹಳಷ್ಟು ಸಂಘಟನೆಗಳು ಈಗ ಈ ತಿಮ್ರೂಡಿ ಅವರು ಬಲಪಂಥೀಯ ವ್ಯಕ್ತಿ, ಅವರು ಕೂಡ ಅವರೇನು ಎಡಪಂಥಿ ಏನಲ್ಲ. ಇದ್ರ ಎಲ್ಲಾ ರೀತಿಯ ಜನ ಇದ್ದಾರೆ ಇದರಲ್ಲಿ. ಬಟ್ ಅವ್ರ ಉದ್ದೇಶ ಏನು ಅಂತ ತಿಳ್ಕೊಳ್ಬೇಕಾಗ್ತದೆ. ಮತ್ತು ಅವ್ರ ಹತ್ರ ಏನು ಮಾಹಿತಿ ಇತ್ತು, ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅವ್ರು ಆರೋಪ ಮಾಡಬೇಕಾದ್ರೆ ಅದು ಬಲಪಂಥೀಯರೇ ಆಗಿರ್ಬೋದು, ಎಡಪಂಥೀಯರೇ ಆಗಿರ್ಬೋದು, ಬೇರೆ ಬೇರೆ ಸಾರ್ವಜನಿಕರು ಕೂಡ ಅನೇಕ ಜನ ಇದರಲ್ಲಿ ಸಂಘಟನೆಗಳು ಇನ್ವಾಲ್ವ್ ಆಗಿದ್ರು. ಕೆಲವರಿಗೆ ನಿಜವಾಗ್ಲೂ ಇವ್ರು ಹೇಳಿರ್ತಕ್ಕಂಥದ್ದು ಯಾಕಂದರೆ ಇದು ಇವತ್ತು ಆಗಿರುವಂಥ ಘಟನೆ ಏನಲ್ಲ. ಭಾಳಷ್ಟು ವರ್ಷಗಳಿಂದ ಇದ್ರ ಬಗ್ಗೆ ಊಹಾಪೋಹಗಳು ಮತ್ತು ಮಾತುಗಳು ಬರ್ತಾನೆ ಇತ್ತು. ಇದನ್ನು ನಿನ್ನೆ ಮೊನ್ನೆ ಸೃಷ್ಟಿಯಾಗಿರುವಂಥ ವಿಷಯ ಅಲ್ಲ. ಆದರೆ ಈ ಥರ ನೂರಾರು ಶವಗಳು ಅಲ್ಲಿ ಕೂತಿದ್ದಾರೆ ಅಂತ ಹೇಳುವಂಥದ್ದು ಈಗ ಹೊಸ ಸುದ್ದಿ ಬಂದಿರುವಂಥದ್ದು. ಈಗ ಇದರಲ್ಲಿ ಭಾಳಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ. ಇದು ಯಾಕೆ ಏನು ಅಂತ ತಿಳ್ಕೊಳ್ತಕ್ಕಂಥ ಒಂದು ಸಮಯ ಈಗ ಕಾಲ ಬಂದಿದೆ. ಇದರಲ್ಲಿ ಯಾರು ಒಬ್ಬರ ಮೇಲೆ ಬ್ಲೇಮ್ ಮಾಡುವಂಥದ್ದಲ್ಲ. ಇದರಲ್ಲಿ ಕೆಲವರು ನಿಜವಾಗ್ಲೂ ಕೂಡ ಅವರನ್ನು ನಂಬಿ ಅವರನ್ನು ಫಾಲೋ ಮಾಡಿರ್ಬೋದು. ಯಾರು ಇದನ್ನೆಲ್ಲ ಹೇಳಿದ್ರಲ್ಲ, ಕೆಲವರಿಗೆ ನಿಜವಾಗ್ಲೂ ಅದನ್ನು ನಂಬಿಕೆಯಿಂದನೇ ಹೋಗಿರ್ಬೋದು, ಕೆಲವರಿಗೆ ಗೊತ್ತಿದ್ದು ಕೂಡ ಮಾಡಿರ್ಬೋದು. ಏನೂ ಇಲ್ಲ ಇದರಲ್ಲಿ. ಆದರೂ ಕೂಡ ಇದನ್ನು ನಾವು ದೊಡ್ಡ ವಿಷಯ ಮಾಡಬೇಕು ಅಂತ ಯಾರಾದರೂ ಸಂಚನ್ನು ರೂಪಿಸಿದ್ರೆ ಅದು ಕೂಡ ಹೊರಗೆ ಬರಬೇಕು. ಬಿಜೆಪಿ ಅವ್ರ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಚೀಮಾರಿ ಹಾಕ್ಬೇಕು ಜನ. ಯಾಕೆಂತ ಹೇಳಿದ್ರೆ 10-12 ದಿವಸ SIT ರಚನೆ ಆದಾಗ ಒಂದು ದಿವಸನೂ ಕೂಡ ಮಾತನಾಡ್ದೇನೆ SIT ಮಾಡಿದ್ದು ಒಳ್ಳೇದಂತ ಹೇಳ್ಬಿಟ್ಟು ಈಗ ಸತ್ಯಾಂಶವನ್ನು ಸರ್ಕಾರ ಹೊರಗೆ ತರ್ತಕ್ಕ ಸಂದರ್ಭದಲ್ಲಿ ಇದು ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತಾ ಇದೆ. ಸರ್ಕಾರ ನಿಷ್ಪಕ್ಷಪಾತ ಕೆಲಸ ಮಾಡಿದೆ. ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆ ಇವತ್ತು ರಾಜ್ಯದ ಜನರ ವಿಶ್ವಾಸ ಗಳಿಸೋದ್ರಲ್ಲಿ ಯಶಸ್ಸು ಕಂಡಿದೆ ಅಂತ ನೋಡಿ ಅವರು ಭಾರತೀಯ ಜನತಾ ಪಾರ್ಟಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಮತ್ತು ಅವರಿಗೆ ಈ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡೋದಕ್ಕೆ ಅವ್ರು ಭಾಳ ಏನೋ ಇವರೊಬ್ಬರೇ ಧರ್ಮ ರಕ್ಷಕರು ಅಂತ ಹೋರಾಟ ಮಾಡ್ತಾರೆ. ಅದಕ್ಕೋಸ್ಕರ ಅದು ಸತ್ಯಕ್ಕೆ ಭಾಳ ದೂರವಾಗಿರುವಂಥ ಮಾತು. ಮತ್ತು BJP ಅವರು ಅವರ ಒಂದು ಹೋರಾಟಕ್ಕೆ ಯಾವುದೇ ಒಂದು ಕಿಮ್ಮತ್ತಿಲ್ಲ, ಅದಕ್ಕೆ ಯಾವುದೇ ನೈತಿಕತೆ ಇಲ್ಲ, ಮತ್ತು ಅದಕ್ಕೆ ಯಾವುದೋ ಒಳ್ಳೆಯ ಉದ್ದೇಶ ಕೂಡ ಇಲ್ಲ. ಅದು ದುರುದ್ದೇಶದ ಕೂಡಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಹೋರಾಟ. ಅದು ಮಾನ್ಯ ವಿಜೇಂದ್ರನೇ ಇರ್ಬೋದು, ಅಶೋಕ್ ಇರ್ಬೋದು, ಅಥವಾ ಅಲ್ಲೆಲ್ಲ ಬೇರೆ ಬೇರೆ ಶಾಸಕರು ಇದ್ದಾರಲ್ಲ, ಅವರೆಲ್ಲರದ್ದು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು ಸ್ವಾರ್ಥಕ್ಕೋಸ್ಕರ. ಧರ್ಮಸ್ಥಳದ ಪರವಾಗೂ ಇಲ್ಲ, ಹಿಂದೂ ಧರ್ಮದ ಪರವಾಗೂ ಇಲ್ಲ, ರಾಜ್ಯದ ಜನರ ಪರವಾಗೂ ಇಲ್ಲ.